ಶೋಕಿಲಾಲ ರೌಡಿ ಶೀಟರ್ನಿಂದ ಓವರ್ ಬಿಲ್ಡಪ್ ರೀಲ್ಸ್. ಗದಗ ಕಾರಾಗೃಹದ ಎದುರು ರೀಲ್ಸ್ ಮಾಡಿ ಉಚ್ಚಾಟಿಕೆ. ಅಬ್ಬಬ್ಬಾ, ಇವನನ್ನ ಒಮ್ಮೆ ನೋಡಿ. ಏನ್ ದೌಲತ್ತು, ಏನ್ ಸ್ಟೈಲು, ಏನ್ ಇವನ ಅಕ್ಕ ಪಕ್ಕ ಗ್ಯಾಂಗು. ಇದ್ಯಾವುದೋ ಸಿನಿಮಾ ಶೂಟಿಂಗ್ ಅಲ್ಲ ಕಣ್ರಿ, ಇದೊಂದು ರಿಯಲ್ ರೌಡಿ ಶೀಟರ್ ಮಾಡ್ತಿರುವ ರೀಲ್ಸ್. ಅಸಲಿ ರೌಡಿ ಶೀಟರ್ ಕಾರಾಗೃಹದ ಹೊರಬರುವ ಹಾಗೆ ಬಿಲ್ಡಪ್ ಕೊಟ್ಟು ರೀಲ್ಸ್ ಮಾಡ್ತಿದ್ದಾನೆ. ಈತ ಬರೋದೇನು, ಆತನ ಅಕ್ಕಪಕ್ಕ ಚೇಲಾಗಳು, ಅಣ್ಣ ಫುಲ್ ಸ್ಟೈಲ್ ಆಗಿ ಬಂದು ರೀಲ್ಸ್ಗೆ ಪೋಸ್ ಕೊಟ್ಟಿದ್ದಾನೆ. ಈತ ಗದಗ ಜಿಲ್ಲಾ ಕಾರಾಗೃಹದ ಎದುರು ರೀಲ್ಸ್ ಮಾಡಿರುವ ವಿಡಿಯೋ ವೈರಲ್ ಆಗಿದ್ದೇ ತಡ. ಜನರು ಈತನ ವಿರುದ್ಧ ನಿಗಿ 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 ಅಂತ ಕೆಂಡ ಕಾರ್ತಿದ್ದಾರೆ. ಜೈಲಿನ ಎದುರು ಈ ಸೋ ಕಾಲ್ಡ್ ಪುಡಿ ರೌಡಿಗೆ ರೀಲ್ಸ್ ಮಾಡೋಕೆ ಯಾರು ಅನುವು ಮಾಡಿಕೊಟ್ರು ಎಂಬ ಪ್ರಶ್ನೆಗಳು ಇದೀಗ ಹುಟ್ಟು ಹಾಕುವಂತೆ ಮಾಡಿವೆ. ಬೈ ದಿ ಬೈ, ಈ ಶೋಕಿಲಾಲ ರೌಡಿ ಶೀಟರ್ ಗದಗಿನ ಲಕ್ಷ್ಮೇಶ್ವರ್ ಪುಡಿ ರೌಡಿ. ಅಬ್ದುಲ್ ಆಡೂರು ಈತನ ಹೆಸರು. ತಾನೇನೋ ದೊಡ್ಡ ಘನಂದಾರಿ ಕೆಲಸ ಮಾಡಿರುವಂತೆ ಜೈಲಿನ ಗ್ಯಾಂಗ್ ಕಟ್ಕೊಂಡು ಆಚೆ ಬರುವಂತೆ ರೀಲ್ಸ್ ಮಾಡಿದ್ದಾನೆ. ರೀಲ್ಸ್ ಮಾಡಿದ್ದಲ್ಲದೆ ಈತನ ಅಂಸಾ ರೇಬಲ್ ಹೆಸರಿನ ಇನ್ಸ್ಟಾ ಪೇಜ್ ನಲ್ಲಿ ವಿಡಿಯೋ ಹರಿಬಿಟ್ಟು ವಿಕೃತಿ ಮೆರೆದಿದ್ದಾನೆ. ಈತನ ಈ ಹುಚ್ಚಾಟಿಕೆ ನೋಡಿದ ಜನರು ಚೀ ಥೂ ಅಂತ ಉಗಿತವ್ರೆ. ಅಂದಹಾಗೆ ಈ ಅಡ್ನಾಡಿ ರೌಡಿಯ ಮೇಲೆ ಈಗಾಗಲೇ ಬೇರೆ ಬೇರೆ 10 ಕೇಸ್ಗಳಿವೆ ಅಂತೆ. ಒಬ್ಬೊಬ್ಬರಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಅದಾಗಲೇ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದಿದ್ದಾನೆ. ಈ ಹಿಂದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಪಡಿಸಿ ಏರೋಪ್ಲೇನ್ ಕೂಡ ಹತ್ತಿಸಲಾಗಿದೆ. ಈತನ ವರ್ತನೆಯಿಂದ ಊರಿಂದ ಗಡಿಪಾರು ಮಾಡಿದ್ರು ಈ ಪುಡಿ ರೌಡಿಗೆ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಓವರ್ ಬಿಲ್ಡಪ್ ಮಾಡಿ ಅದ್ಯಾವ ದೊಡ್ಡ ರೌಡಿ ಅಂತ ತೋರ್ಸೋಕೆ ಹೊರಟಿದ್ದಾನೋ ಗೊತ್ತಿಲ್ಲ. ಆದ್ರೆ ಇಂಥ ಚಿಲ್ರೆ ರೌಡಿಗಳಿಗೆ ಕಾರಾಗೃಹದ ಎದುರು ರೀಲ್ಸ್ ಮಾಡೋಕೆ ಬಿಡಕೂಡುದು ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಗದಗ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.